ಫೈನಲಿ 40 ದಿನಗಳ ನಂತರ ಈ ಒಂದು ರಣಭೀಕರ ಯುದ್ಧಕ್ಕೆ ಕೊನೆಗೂ ಒಂದು ಸ್ವಲ್ಪ ಆದ್ರೂ ಬ್ರೇಕ್ ಸಿಕ್ಕಿದೆ. 2 ವಾರ ಯಾವುದೇ ದಾಳಿ ಪ್ರತಿ ದಾಳಿ ನಡೆಯೋದಿಲ್ಲ ಅಂತ ಹೇಳಿ ಎರಡೂ ರಾಷ್ಟ್ರಗಳಿಂದ ಈಗ ನಿರ್ಧಾರ ಆಗಿದೆ. ಹಾಗಾದ್ರೆ ಇದು ಎಷ್ಟು ದಿನ ಅನ್ವಯ ಆಗುತ್ತೆ? ನಿಜವಾಗ್ಲೂ ಕೂಡ ಹೀಗೆ ಮುಂದುವರಿಯುತ್ತಾ ಅಥವಾ ಬೇರೆ ಏನಾದ್ರೂ ಆಗುತ್ತಾ? 15 ದಿನ ಅಂದ್ರೆ 2 ವಾರ ಯಾವುದೇ ದಾಳಿ ಪ್ರತಿ ದಾಳಿ ಮಾಡೋದಿಲ್ಲ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಈಗ ಪೋಸ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಫೈನಲಿ ಹಾಗಾಗಿ ಒಂದು ಕಡೆ ಇರಾನ್ನಲ್ಲಿ ಸೆಲೆಬ್ರೇಷನ್ ಇದೆ, ನಾವೇ ಗೆದ್ದಿದ್ದೀವಿ ಅಂತ ಹೇಳಿ, ಮತ್ತೊಂದು ಕಡೆ ಅಮೆರಿಕಾದಲ್ಲೂ ಕೂಡ ನಾವು ಗೆದ್ದಿದ್ದೀವಿ ಯುದ್ಧವನ್ನ ಅಂತ ಹೇಳಿ ಅಮೆರಿಕ ಹೇಳ್ಕೊತಾ ಇದೆ. ಮತ್ತೊಂದು ಕಡೆ ಇರಾನ್ನಲ್ಲಿ ಸೆಲೆಬ್ರೇಷನ್ ಕೂಡ ಜೋರಾಗಿದೆ. ಅಂತಂದ್ರೆ ಎಲ್ಲೋ ಒಂದು ರೀತಿಯಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಇದಕ್ಕೆ ಮಣಿದ್ರ, ಅವರೇ ಬಗ್ಬಿಟ್ರ ಇರಾನ್ ಮುಂದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂಥದ್ದು. ಕೆಲವೊಂದು ಷರತ್ತುಗಳನ್ನ ಇಟ್ಕೊಂಡು ಈ ನಿರ್ಧಾರಕ್ಕೆ ಬಂದಿದೆ ಎರಡೂ ಉಭಯ ರಾಷ್ಟ್ರಗಳು. ಅದರಲ್ಲೂ ಕೂಡ ಸಣ್ಣ ತಪ್ಪು ಮಾಡಿದ್ರು ಕೂಡ ಬಿಡೋದಿಲ್ಲ ಅಂತ ಹೇಳಿ ಖಮೇನಿ ಎಚ್ಚರಿಕೆ ಕೊಟ್ರೆ, ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ನಿಮ್ ಕಡೆಯಿಂದ ಯಾವುದೇ ದಾಳಿ ಆಗ್ಬಾರ್ದು, ದಾಳಿ ಆದ್ರೆ ನಾವು ಪ್ರತಿ ದಾಳಿ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ಇಲ್ಲಿ ನೋ ದಾಳಿ ಪ್ರತಿ ದಾಳಿ ಏನು ಮಾಡೋ ಹಾಗಿಲ್ಲ. 2 ವಾರ ಎಲ್ಲವೂ ಕೂಡ ಕೂಲ್ ಆಗಿರ್ಬೇಕು. ಇರಾನ್ ವಿದೇಶಾಂಗ ಸಚಿವಾಲಯ ಪತ್ರ ಕೂಡ ಬರೆದಿದೆ ನೋಡಿ. ಈಗ ಡೊನಾಲ್ಡ್ ಟ್ರಂಪ್ ಈ ಒಂದು ಘೋಷಣೆ ಮಾಡಿದ್ದಾರೆ. 2 ವಾರಗಳ ಕದನ ವಿರಾಮ ಸದ್ಯಕ್ಕೆ ಘೋಷಣೆ ಆಗಿರುವಂತದ್ದು. ಸದ್ಯಪ್ಪ ಹೇಗೋ 2 ವಾರ ಆದ್ರೂ ಸ್ವಲ್ಪ ಶಾಂತಿಯಿಂದ ಇರ್ಬೋದಾ ಅನ್ನುವಂಥದ್ದು ಈಗ ಜಾಗತಿಕ ಮಟ್ಟದಲ್ಲಿ ಸದ್ಯಕ್ಕೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ದಿಢೀರಾಗಿ ನಿನ್ನೆ ಎಲ್ಲವೂ ಕೂಡ ನಾಶ ಮಾಡ್ತೀನಿ, ಸರ್ವನಾಶ ಮಣೆ ಮಾಡ್ತೀನಿ, ಅದರಲ್ಲೂ ಕೂಡ ಇರಾನ್ ಕತೆ ಮುಗಿದೋಯ್ತು, ಇವತ್ತು ಡೆಡ್ಲೈನ್ ಅಂತ ಹೇಳಿದಂತ ಡೊನಾಲ್ಡ್ ಟ್ರಂಪ್ ನಿನ್ನೆ ಈಗ ಪೋಸ್ಟ್ ಮಾಡಿರುವಂತದ್ದು 15 ದಿನ ಬ್ರೇಕ್ ಅಂತ ಹೇಳಿ.